ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಹಾಕೋದೊಂದು ರೆಡಿ ಹಾಕೋದೊಂದು ರವೆ ಕೇಸರಿ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬಾಣಲಿಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ತುಪ್ಪಲು ಬಾದಾಮ್ ಕಟ್ ಮಾಡಿದ ನಿಮ್ಮದು ಕೈಯಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಇದೆಯಾ ಅಂದರೆ ಅದೆಲ್ಲ ಒಂದು ಫ್ರೈ ಹಾಕಿಡಬೇಕು. ಬಾದಾಮು ಕ್ಯಾಶು ನಟ್ಟೆಲ್ಲ ಫ್ರೈ ಆಗಿದ್ದು ಇದೊಂದು ಬೇರೆ ಒಂದು ಪಾತ್ರದಲ್ಲಿಗೆ ಹಾಕೋಣ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದ್ದು ನಾನು ಅದೇ ತುಪ್ಪ ಎಲ್ಲ ನಾನು 1 ಕಪ್ ರವೆಯನ್ನು ಬಿಸಿ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕಬೇಕು. ರವೆ ಕಲರ್ ಚೇಂಜ್ ಏನೂ ಆಗಬೇಡ, ಹಸಿ ಸ್ಮೆಲ್ ಅಲ್ವಾ ಇದೆಲ್ಲ, ಅದೆಲ್ಲ ಒಂದು ಹೋಗಬೇಕು ಅಷ್ಟೇ. ಈಗ ಇದು ರೆಡಿಯಾಗಿದ್ದು ನಾನು ಬಿಸಿ ನೀರು ಹಾಕೋಣ. 1 ಕಪ್ ರವೆಗೆ 2 ಕಪ್ ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಕಪ್ ರವೆಗೆ 1 ಕಪ್ ಶುಗರ್ ಹಾಕೋಣ. ಸ್ವಲ್ಪ ಏಲಕ್ಕಿ ಹಾಕಿ ನಾನು ವೀಡಿಯೋಕ್ಕೆ ಒಂದು ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕೋಣ. ತುಪ್ಪ ಹಾಕೋಣ. ಈಗ ಇದು ರೆಡಿಯಾಗಿದ್ದು ಫ್ರೈ ಹಾಕಿ ಕ್ಯಾಶು ನಟ್ಟು ಬಾದಾಮ್ ಎಲ್ಲ ಹಾಕೋಣ. ನಾನು ಫುಡ್ ಕಲರ್ ಹಾಕಿದ್ದು ನೀವು ಮನೇಲಿ ತಿನ್ನೋಕ್ಕೆ ಮಾರನ ಟೈಮಲ್ಲೂ ಫುಡ್ ಕಲರ್ ಹಾಕಬೇಡ, ಇದು ವೀಡಿಯೋಕ್ಕೆ ಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಒಂದು ಆರೆಂಜ್ ಕಲರ್ ಹಾಕಿದ್ದು. ಈಗ ನಮ್ಮದು ರವೆ ಕೇಸರಿ ಈಸಿಯಾಗಿ ಬೇಗ ಬ್ರೇಕ್ಫಾಸ್ಟ್ನೆಲ್ಲ ಬೇಗ ರೆಡಿ ಹಾಕಿದ್ದು, ಈಸಿಯಾಗಿ ಬೇಗ ರೆಡಿ ಹಾಕೋದು ರವೆ ಕೇಸರಿ ರೆಡಿಯಾಗಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಮನೇಲಿರುತ್ತಲ್ಲ ರವೆ ಎಲ್ಲರೂ ಟ್ರೈ ಮಾಡಬೇಕು. ಜಾಸ್ತಿ ಫುಡ್ ಕಲರ್ ಹಾಕಿಲ್ಲ, ನಾನು ಸ್ವಲ್ಪ ಒಂದು ಕಲರ್ ಚೇಂಜ್ ಹಾಕಬೇಕಲ್ಲ ಅಷ್ಟೇ. ಈ ವಿಡಿಯೋಕ್ಕೆಲ್ಲ ಒಂದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಹಾಕಿದ್ದು. ನೀವೆಲ್ಲ ಮನೆಯಲ್ಲೂ ಮಕ್ಕಳಿಗೆಲ್ಲ ಕೊಡೋ ಟೈಮಲ್ಲಿ, ಚಿಕ್ಕ ಮಕ್ಕಳಿಗೆಲ್ಲ ಹಾಕೋ ಟೈಮಲ್ಲೂ ನೀವು ಫುಡ್ ಕಲರ್ ಏನೂ ಹಾಕಬೇಡ. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಓಕೆ, ಬಾಯ್.